ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಂಗಪ್ಪ ಪೂಜಾರಿ, ಅಶೋಕ ಮಾದಾರ, ಸುಭಾಷ್ ಪೂಜಾರಿ ಇವ್ರ ನೇತೃತ್ವದಲ್ಲಿ ಸ್ವಲ್ಪ ಕಷ್ಟಪಟ್ಟು ಈ ಊರಿಂದ ಮುಖಂಡರು ಹಾಗೂ ಎಲ್ಲ ಹಿರಿಯರು ಇವ್ರ ನೇತೃತ್ವದಾಗ ನಮ್ಮ ಊರ ಕೆರೆಗೆ ನೀರು ಬರುವಂಥ ಅನುಕೂಲ ಆಗಿದೆ. ಆದರೂ ಈಗ ನಮ್ಮ ಧರ್ಮಸ್ಥಳ ಸಂಘನವರಿಂದ ದೊಡ್ಡ ಹೆಲ್ಪ್ ಆಗಿದೆ. ಎಲ್ಲರೂ ಈಗ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಪಿ ಡಿ ಒಗಳು ಆದರೂ ಎಲ್ಲ ಅಧಿಕಾರಿಗಳು ಒಟ್ಟರಿಂದ ನಮ್ಮ ಕೆರೆಗೆ ನೀರು ಬಂದೈತಿ. ಒಂದು ದೊಡ್ಡ ಸಂತೋಷ ಆಗೈತಿ ನಮಗೆ. ನಾವು ಒಂದು ಗ್ರಾಮ ಪಂಚಾಯತ್ ಸದಸ್ಯರಾಗಿರೋದ್ರಿಂದ ದೊಡ್ಡ ಹೆಮ್ಮೆ ಆಗೈತಿ. ನಾವು ಕಷ್ಟಪಟ್ಟು ಒಂದಿಟ್ಟು ರಾತ್ರಿ ಹಗಲಿ ಅದಕ್ಕೆ ಭಾಳ ಕಷ್ಟಪಟ್ಟಿವಿ. ಎಲ್ಲರೂ ಕೂಡಿ ಕಾಸ ನಮ್ಮ ಕೆರೆ ನೀರು ಬಂದಿದ್ದಕ್ಕೂ ನಮ್ಮ ಗ್ರಾಮಸ್ಥರು ಭಾಳ ಖುಷಿಯಾಗ್ಯಾರ. ಮತ್ತು ದನ ಕರ ಎಲ್ಲ ನಮ್ಮ ತೋಟಪಟ್ಟಿಯವ್ರಿಗೆ ಒಂದು ದೊಡ್ಡ ಅನುಕೂಲ ಆಗೈತಿ. ನಮ್ಗೆ ಈ ನೀರು ಬಂದಿದ್ದಕ್ಕೆ ಒಂದು ಸುಮಾರು 20 ವರ್ಷದಿಂದ ತಿನ್ನಲಾಗಿತ್ತು. ಆದರೂ ಅದು ಒಂದು ಯಾವುದೋ ಒಂದು ಕಾರಣಕ್ಕಾಗಿ ಒಟ್ಟು ನಮ್ಮ ಕೆರೆಗೆ ನೀರು ಬರೋಕ್ಕಾಗಿದ್ದಿಲ್ಲ. ಈ ಸಲ ಏನೋ ಒಂದು ನಮ್ಮ ಧರ್ಮಸ್ಥಳ ಸಂಘನವರು ಒಂದು ಹೆಲ್ಪ್ ಮಾಡೋದ್ರಿಂದ ನಮ್ಮ ಅಧ್ಯಕ್ಷರಾಯ್ತು, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಯ್ತು, ನಮ್ಮದು ಒಂದು ಹೆಲ್ಪ್ನಿಂದ ನಮ್ಮ ಈಗ ಈ ಸಂಘಿನ ಅಧ್ಯಕ್ಷರಾದ ಹನುಮಂತಣ್ಣ ಪಾಟೀಲ್ ಅವ್ರಿಗೂ ಒಂದಿಟ್ಟು ಅವರು ಭಾಳ ಕಷ್ಟಪಟ್ಟಿದ್ದಾರೆ. ಇದ್ರ ಬಗ್ಗೆ ಒಟ್ಟರು ಕೂಡಿ ಒಂದು ಅನುಕೂಲ ಆಗುವಂಥ ಕೆಲಸ, ನಮ್ಮ ಊರಿಗೆ ಅನುಕೂಲ ಆಗುವಂಥ ಕೆಲಸ ಆಗೈತಿ. ಹಿಂಗೆ ಇನ್ನೊಂದು ಸ್ವಲ್ಪ ಅನುಕೂಲ ಆಗಲಿ. ಇನ್ನು ಮುಂದೆ ಇಂಥ ಯಾವ ಚಲೋ ಕೆಲಸ ಆದರೂ ನಮ್ಮ ಅಧ್ಯಕ್ಷರಾಯ್ತು, ನಮ್ಮ ಸದಸ್ಯರಾಯ್ತು ಎಲ್ಲರೂ ಒಂದು ಮುಂದೆ ನಿಂತು ಕಾಸ ಮಾಡ್ತೀವಿ ಅಂತೇಳಿ ನಾವು ಮಾತು ಕೊಡ್ತೀವಿ. ನಾವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಒಂದು ಇದಕ್ಕಿಂತ ಒಂದು ದೊಡ್ಡ ಕೆಲಸ ಆಗಲಿ, ಹೆಚ್ಚಿಗೆ ಮುಂದೆ ನಿಂತು ಮಾಡೋಣ ಅಂತೇಳಿ ಎಲ್ಲರಿಗೂ ಒಂದು ಹೆಲ್ಪ್ ತೊಗೊಂಡು ಎಲ್ಲರಿಗೂ ಊರನ್ನಾರ ಹಿರಿಯರಾಯ್ತು, ಒಂದು ಯುವಕರಾಯ್ತು ಎಲ್ಲರೂ ಕೂಡಿ ಒಂದು ಹೆಚ್ಚು ಅಂತ ಕೆಲಸ ಮಾಡೋಣ ಅಂತೇಳಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಾನು ಮಾತು ಕೊಡ್ತೀನಿ.